ನಮ್ಮ ಕರುನಾಡ ಜನತೆಗೆ ನಮಸ್ಕಾರ. ಕರ್ತವ್ಯದಲ್ಲಿರುವ ವೈದ್ಯರ ಕೈ ನಡಗಬಾರದು ಎಂಬ ಮಾತಿದೆ. ಆದರೂ ನಾವು ಮನುಷ್ಯರೇ. ರೋಗಿಯ ಚಿಕಿತ್ಸೆ ನೀಡುವಾಗ ಕೈ ನಡಗದಿದ್ರೂ ಮನಸ್ಸು ತುಂಬ ಮಿಡಿಯುತ್ತದೆ. ಅಂಥದ್ದೇ ಒಂದು ಮನ ಮಿಡಿಯುವಂಥ ಒಂದು ಘಟನೆ ಇಂದು ನಮ್ಮ ಮುಂದಿದೆ. ಕರುನಾಡಿನ ಮನೆಯ ಮಗನಂತಿದ್ದ ಯುವ ತಾರೆ ಪುನೀತ್ ರಾಜ್ಕುಮಾರ್ ಅವರ ಸಾವು ಮಾಸುವ ಮುನ್ನವೇ ಚಿತ್ರನಟ ಶ್ರೀ ವಿಜಯ್ ರಾಘವೇಂದ್ರ ಅವರ ಶ್ರೀಮತಿ ಸ್ಪಂದನಾ ಅವರ ನಿಧನ, ಈ ಹೃದಯಾಘಾತದಿಂದ ಆದಂಥ ನಿಧನ ನಮ್ಮ ಕರ್ನಾಡಿನ ಜನತೆ ಮತ್ತು ಡಾಕ್ಟರ್ ರಾಜ್ ಕುಟುಂಬಕ್ಕೆ ಒಂದು ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದೆ. ನಾನು ಮೊದಲೇ ಹೇಳಿದಂತೆ ಹೆಚ್ಚಾಗಿ ನನ್ನ ಭಾವನೆಗಳನ್ನು ತೋರ್ಪಡಿಸಿಕೊಳ್ಳದೆ ನನ್ನ ಕರ್ತವ್ಯಕ್ಕೆ ಮರಳಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಹೃದಯಾಘಾತದಿಂದ ಅಥವಾ ಹಠಾತ್ತಾಗಿ ಹೃದಯ ಸ್ಥಗಿತದಿಂದ ಸಾವುಗಳನ್ನು ನಾವು ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ನಮ್ಮ ಸುತ್ತಮುತ್ತ ಊರು ಕೇರಿಗಳಲ್ಲಿ ದಿನನಿತ್ಯ ಈ ಸಾವುಗಳು ಸಂಭವಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಅದರ ಬಗ್ಗೆ ಜನಸಾಮಾನ್ಯರಲ್ಲಿ ಸ್ವಲ್ಪ ಭಯ ಹೆಚ್ಚಿಗೆ ಕಾಡ್ತಾ ಇದೆ. ನಾವು ಹೇಗೆ ಜೀವಿಸಬೇಕು, ಯಾವ ಮುಂಜಾಗ್ರತೆ ಕ್ರಮಗಳನ್ನು ನಾವು ತೆಗೆದುಕೊಂಡ್ರೆ ನಮ್ಮ ಜೀವಕ್ಕೆ ಅಪಾಯವಿಲ್ಲ, ಇಂತಹ ಅನೇಕ ಪ್ರಶ್ನೆ ಗೊಂದಲಗಳು ರೂಪದಲ್ಲಿ ನಮ್ಮನ್ನು ಕಾಡ್ತಾ ಇದ್ದಾವೆ. ಇವತ್ತು ನಾವು ಈ ಗೊಂದಲ, ಆತಂಕ, ಪ್ರಶ್ನೆಗಳಿಗೆ ಉತ್ತರ, ಸಮಾಧಾನ ಮತ್ತು ಭರವಸೆಯನ್ನು ನೀಡಬೇಕು ಅನ್ನತಕ್ಕಂಥದ್ದು ನಮ್ಮದು ಒಂದು ಆಶಯ. ನಾನು ನಿಮ್ಮ ಡಾಕ್ಟರ್ ಟಿ ಜಿ ರವಿಕುಮಾರ್. ಇಂದು ನಮ್ಮೊಂದಿಗೆ ನಮ್ಮ ಆರೈಕೆ ಆಸ್ಪತ್ರೆಯ ಪ್ರಖ್ಯಾತ ಹೃದಯರೋಗ ತಜ್ಞರಾದ ಡಾಕ್ಟರ್ ಲೋಹಿತಾಶ್ವ ಅವರು ಇಂದು ಹೃದಯರೋಗ ಸಂಬಂಧ ನಮ್ಮ ಪ್ರಶ್ನೆಗಳು ಮತ್ತು ಅದರ ಬಗ್ಗೆ ಯಾವ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಲಹೆಯನ್ನು ನೀಡಲಿದ್ದಾರೆ. ನಮಸ್ತೆ ಡಾಕ್ಟರ್ ಲೋಹಿತಾಶ್ವ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಈ ಹೃದಯಾಘಾತದಿಂದ ಹೆಚ್ಚಿನ ಸಾವುಗಳನ್ನು ನಾವು ನಮ್ಮ ಸುತ್ತಮುತ್ತಲು ಕೇಳ್ತಾ ಇದ್ದೇವೆ. ಈ ಹೃದಯಾಘಾತ ಅಂದ್ರೆ ಏನು, ಅದರ ಲಕ್ಷಣಗಳು ಏನು ಮತ್ತು ಅದನ್ನು ತಡೆಯೋದಕ್ಕೆ ಏನು ಮುಂಜಾಗ್ರತೆ ಕ್ರಮಗಳು ತಗೋಬಹುದು? ಸೊ ಹೃದಯಾಘಾತ ಅಂದ್ರೆ ನಾವು ಯೂಶಲಿ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ, ಅಥವಾ ಅದು ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಹೇಳ್ತೀವಿ. ಹೌದು. ಇದಕ್ಕೆ ಹಲವಾರು ಕಾರಣಗಳಿದಾವೆ. ಅದರಲ್ಲೂ ಮೇನ್ ಆಗಿ ಮಾಡಿಫೈಬಲ್ ಮತ್ತೆ ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈಗ ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಯಾವ ನಮ್ಮ ಕೈಲಿ ಇಲ್ಲದೆ ಇರೋದು, ನಮ್ಮ ಕಂಟ್ರೋಲಿಗೆ ಇಲ್ಲದೆ ಇರೋದು. ಒಂದು ವಯಸ್ಸಾಗಿರ್ಬೋದು, ಇಲ್ಲ ಪೇಷಂಟಿನ ಸೆಕ್ಸ್ ಆಗಿರ್ಬೋದು, ಹೆಣ್ಣು ಅಥವಾ ಗಂಡು ಜಾತಿ ಆಗಿರ್ಬೋದು. ಆಮೇಲೆ ಹೆರಿಡಿಟರಿ ಅಂತ ಹೇಳ್ತೀವಿ, ಅದು ಥ್ರೂ ದ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬಂದಿರುತ್ತೆ. ಇಲ್ಲ ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇವು ಯಾವ ನಮ್ಮ ಕೈಲಿ ಇಲ್ಲದೆ ಇರೋದು. ಆದರೆ ಈ ರಿಸ್ಕ್ ಫ್ಯಾಕ್ಟರ್ಸ್ ಇರೋರು ತುಂಬಾ ಹುಷಾರಾಗಿರ್ಬೇಕು. ಆಮೇಲೆ ಅವ್ರ ಫ್ಯಾಮಿಲಿಲಿ ಈ ತರ ಒಂದು ಹಾರ್ಟ್ ಅಟ್ಯಾಕ್ ಇವೆಂಟ್ ಆಗಿದ್ರೆ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಸೊ ಅದಕ್ಕೆ ರಿಲೇಟೆಡ್ ಟೆಸ್ಟ್ಗಳನ್ನ ಡಾಕ್ಟರ್ ಮಾಡ್ತಾರೆ. ಜೊತೆಗೆ ಈಗ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಇವು ನಮ್ಮ ಕೈಲಿ ಇರೋದು, ನಾವು ಅವನ್ನ ಕಂಟ್ರೋಲ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಸ್ಮೋಕಿಂಗ್ ಇರ್ಬೋದು, BP, ಬ್ಲಡ್ ಪ್ರೆಷರು, ಶುಗರು, ಡಯಾಬಿಟಿಸ್ ಅಂತ ಹೇಳ್ತೀವಿ, ಅದು ಕೊಲೆಸ್ಟ್ರಾಲ್ ಇರ್ಬೋದು. ಆಮೇಲೆ ನಮ್ದು ಲೈಫ್ ಸ್ಟೈಲ್, ಯೂಶಲಿ ನಾವೆಲ್ಲರೂ ಮೋಸ್ಟ್ ಆಫ್ ದೆಲ್ಲ ಸೆಡೆಂಟರಿ ಲೈಫ್ ಸ್ಟೈಲ್ ಮಾಡ್ತೀವಿ, ರೆಗ್ಯುಲರ್ ಎಕ್ಸರ್ಸೈಸ್ ವರ್ಕೌಟ್ ಏನು ಮಾಡದೇ ಇರೋದು. ಸೊ ಇವೆಲ್ಲ ಮಾಡಿಫೈಬಲ್ ಅಂದ್ರೆ ನಾವು ಇದನ್ನ ಚೇಂಜ್ ಮಾಡ್ಕೋಬಹುದು. ರೆಗ್ಯುಲರ್ ಡಾಕ್ಟರ್ ವಿಸಿಟ್ ಮಾಡಿ ಶುಗರ್ ಇರೋರು, BP ಇರೋರು ಚೆಕ್ ಮಾಡಿಸ್ಕೊಂಡು ಅದೆಲ್ಲ ಕಂಟ್ರೋಲ್ ಇಟ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗುವಂತ ಇದನ್ನ ತಡಿಬಹುದು. ಡಾಕ್ಟರ್ ಲಲಿತಾಶ್ವ, ನಮ್ಮ ಈ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ನಾವು ಅದನ್ನು ಗುರುತಿಸೋದು ಹೇಗೆ, ಅದರ ಲಕ್ಷಣಗಳು ಏನು? ಸರ್, ಯೂಶಲಿ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಅಂತ ನಾವು ಹೇಳಿದಾಗ ಅವರಿಗೆ ಸಡನ್ ಆಗಿ ಎದೆ ನೋವು ಶುರು ಆಗುತ್ತೆ. ಬಟ್ ಎಲ್ಲಾ ಪೇಷಂಟ್ಸ್ಗಳು ಎದೆ ನೋವು ಬರಲೇಬೇಕು ಅಂತಿಲ್ಲ. ಎಸ್ಪೆಷಲಿ ಶುಗರ್ ಇರೋರಿಗೆ 50% ಪೇಷಂಟ್ಸ್ಗೆ ಎದೆ ನೋವು ಬರೋದೇ ಇಲ್ಲ. ಆದ್ರೆ ಅದ್ರದ್ದು ಸಿಮಿಲರ್ ಬರುತ್ತೆ. ಅಂದ್ರೆ ಒಂಥರ ಆಯಾಸ ಆಗೋದು, ಅಥವಾ ಓಡಾಡಿದಾಗ ಸುಸ್ತಾಗೋದು, ನಡೆಯಕ್ಕೆ ಆಗದೆ ಇರೋದು, ಬೆವರು ವಿತೌಟ್ ರೀಸನ್ ತುಂಬಾ ಬೆವರು ಬರೋದು, ಅಥವಾ ತಲೆ ಸುತ್ತೋದು ಬರ್ಬೋದು. ಇವೆಲ್ಲ ಹೃದಯಾಘಾತದ ಲಕ್ಷಣಗಳೇ. ಆಮೇಲೆ ಎದೆ ನೋವು ಅಂದ್ರೆ ಇದು ಮಧ್ಯದಲ್ಲೇ ಇರಬೇಕು ಅಂತಿಲ್ಲ. ಇದು ಈವನ್ ಕುತ್ತಿಗೆಗೆ ಬರ್ಬೋದು, ಕೈಗೆ ಬರ್ಬೋದು, ಕೆಲವು ಸಲ ಹೊಟ್ಟೆಗೂ ಬರುತ್ತೆ. ಅದು ಕೆಲವು ಹಾರ್ಟ್ ಅಟ್ಯಾಕ್ ಕೆಲವು ಪೇಷಂಟ್ಸ್ಗೆ ನಾವು ನೋಡಿದೀವಿ, ಬರೀ ಲೂಸ್ ಮೋಷನ್ನು ಹೊಟ್ಟೆ ನೋವು ಆಗಿ ಬಂದವರು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಸೊ ಈ ತರನೂ ಇರುತ್ತೆ. ಆದ್ರೆ ಕೆಲವು ನಮ್ಮ ಪೇಷಂಟ್ಸ್ ಬಹಳ ಜನ ಏನ್ ಮಾಡ್ತಾರೆ, ಅದನ್ನ ಐಡೆಂಟಿಫೈ ಮಾಡೋದ್ರಲ್ಲಿ ಬಹಳ ಡಿಲೇ ಮಾಡ್ತಾರೆ. ಅಥವಾ ಇದು ಗ್ಯಾಸ್ಟ್ರಿಕ್ ಇರ್ಬೋದು ಅಂತ ಅವರೇ ಸೆಲ್ಫ್ ಮೆಡಿಕೇಶನ್ಸ್ ಮಾಡೋದು, ಇಲ್ಲ ಹೋಗಿ ಯಾರನ್ನು ಕೇಳಿ ಮೆಡಿಕೇಶನ್ಸ್ ತಗೊಳ್ಳೋದು. ಈ ತರ ಆಗೋದ್ರಿಂದ ಅವು ಹಾರ್ಟ್ ಅಟ್ಯಾಕ್ ಮಿಸ್ ಆಗಿ ಅವ್ರ ಕೊನೆಗೆ ತೊಂದರೆಗಳು ಅನುಭವಿಸ್ತಾರೆ. ಅಟ್ಲೀಸ್ಟ್ ಈ ತರ ಎದೆ ಉರಿ, ನಾನು ಏನ ಲಕ್ಷಣಗಳು ಹೇಳಿದ್ನಲ್ಲ, ಈ ತರ ಬಂದಾಗ ಅಟ್ಲೀಸ್ಟ್ ಒಂದು ECG ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ನಮಗೆ
ಹಾರ್ಟ್ ಅಟ್ಯಾಕ್ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಬೋದು ಮತ್ತು ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ ಅನ್ನ ಅವಾಯ್ಡ್ ಮಾಡ್ಬೋದು. ಆ ಸಂದರ್ಭದಲ್ಲಿ ವೈದ್ಯರನ್ನ ಭೇಟಿ ಆದ್ರೆ ತಕ್ಷಣ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೌದು ಸರ್, ಆದಷ್ಟು ಬೇಗ ಬಂದ್ರೇನೆ ಅದು ಬೆಸ್ಟ್ ಟ್ರೀಟ್ಮೆಂಟ್ ಅವರಿಗೆ ಸಿಗೋಕ್ ಸಾಧ್ಯ. ಸೊ ಡಾಕ್ಟರ್ ಲೋಹಿತ್ ಅಶ್ವ, ಇದು ಇತ್ತೀಚಿನ ದಿನಗಳಲ್ಲಿ ಈ ಹೊಸ ಟರ್ಮ್, ಹೊಸ ಹೆಸರು ಅಂದ್ರೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಠಾತ್ ಆಗಿ ಹೃದಯ ಸ್ಥಗಿತಗೊಂಡು ಸಾವಾಗ್ತಕ್ಕಂಥದ್ದು, ಅದನ್ನ ಕೇಳ್ತಾ ಇದ್ದೀವಿ. ಈ ಹಾರ್ಟ್ ಅಟ್ಯಾಕ್ ಅಥವಾ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಮತ್ತು ಈ ಸಡನ್ ಕಾರ್ಡಿಯಾಕ್ ಅರೆಸ್ಟ್, ಹಠಾತ್ ಆಗಿ ಹೃದಯ ಸ್ಥಗಿತದಿಂದ ಆಗ್ತಕ್ಕಂಥ ನಿಧನ, ಇದು ಏನು ವ್ಯತ್ಯಾಸ ಇದರಿಂದ? ಯೂಶಲಿ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ಆಗ್ಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಹಾರ್ಟ್ ಅಟ್ಯಾಕ್ ಇಂದಾನೇ ಆಗಿರುತ್ತೆ. ಸೊ ಹೃದಯಾಘಾತ ಆದಾಗ್ಲೇನೆ ನಾವು ಕೆಲವು ಸಲ ಈ ವೆಂಟ್ರಿಕ್ಯುಲರ್ ಟಕಿಕಾರ್ಡಿಯಾ, ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತ ಹೇಳ್ತೀವಿ. ಈ ತರ ಕಾಂಪ್ಲಿಕೇಶನ್ಸ್ ಆದಾಗ ಪೇಷಂಟ್ ಸಡನ್ ಆಗಿ ಏನು ಟೈಮೇ ಕೊಡಲ್ಲ, ಅಲ್ಲಿ ಹಾರ್ಡ್ಲಿ 2 to 3 minutes ಅಲ್ಲಿ ಅದು ಅವ್ರ ಹಾರ್ಟ್ ಸಡನ್ ಆಗಿ ನಿಂತೋಗುತ್ತೆ. ಅದಕ್ಕೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. ಬಟ್ ಇದು ಆಗ್ಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಅಥವಾ 90 to 95% ಆಫ್ ದ ಟೈಮ್ಸ್ ಪೇಷಂಟ್ಗೆ ಹಾರ್ಟ್ ಅಟ್ಯಾಕ್ ಆಗಿರ್ಲೇಬೇಕು. ಹೃದಯಾಘಾತ ಆದಾಗ್ಲೇನೆ ಈ ತರ ಕಾಂಪ್ಲಿಕೇಶನ್ಸ್ ಆಗಿ ಪೇಷಂಟ್ ಸಡನ್ ಆಗಿ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಅವರಿಗೆ ಚಿಕಿತ್ಸೆ ನೀಡೋದಕ್ಕೆ ಸಮಯ ಬಹಳ ಕಡಿಮೆ ಸಿಗುತ್ತೆ. ಹೌದು, ಬಹಳ ಕಡಿಮೆ ಸಿಗುತ್ತೆ. ಅದನ್ನ ಐಡೆಂಟಿಫೈ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅಂದ್ರೆ ಈ ನೋವು ಬಂದಾಗ ಆದಷ್ಟು ಬೇಗ ಹತ್ರದಲ್ಲಿರೋ ಡಾಕ್ಟರ್ ಅಥವಾ ಏನೇ ಒಂದು ಹಾಸ್ಪಿಟಲ್ ಇರ್ಬೋದು ಅಲ್ಲಿ ಹೋಗಕ್ಕೆ ಪ್ರಯತ್ನ ಪಡಬೇಕು. ಒಂದು ಜೊತೆಗಿದ್ದವರು ತುಂಬಾ ಅದನ್ನ ನೋಡ್ತಾ ಇರ್ಬೇಕು. ಅಂದ್ರೆ ಈಗ ಏನಾಗ್ಬಿಡುತ್ತೆ, ಸಡನ್ ಕಾರ್ಡಿಯಾಕ್ ಪೇಷಂಟ್ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ. ಆದಷ್ಟು ಅವ್ರನ್ನ ಮಾತಾಡ್ಸಕ್ಕೆ ಏನಾರ ನೋಡಿ ಅವ್ರಿಗೆ ಏನ್ ಪೂರ್ತಿ ಎಚ್ಚರನೇ ಇಲ್ಲ ಅಂದ್ರೆ, ಅಥವಾ ಕೈ ಮಿಡ್ತಾ ಅಟ್ಲೀಸ್ಟ್ ಗೊತ್ತಿದ್ದವರು ಒಂದು ಪಲ್ಸ್ ಏನಾರು ಸಿಗುತ್ತಾ, ಅಥವಾ ಎದೆಗೆ ನಾವು ಕಿವಿ ಇಟ್ರು ಗೊತ್ತಾಗುತ್ತೆ ಅದು ಲಬ್ ಡಬ್ ಹೊಡ್ಕೊಳ್ಳೋದು, ಅದೇನು ಇಲ್ಲ ಅಂದ್ರೆ ಅಂತ ಟೈಮಲ್ಲಿ ಸ್ವಲ್ಪ CPR ಅಂತ ಹೇಳ್ತೀವಿ ನಾವು, ಅಂದ್ರೆ ಹಾರ್ಟ್ ಮಸಾಜ್ ಮಾಡೋದು. ಅದನ್ನೊಂದು ಅಟ್ಲೀಸ್ಟ್ ಪ್ರಯತ್ನ ಮಾಡಬೇಕು. ನಮಗೆ ಆ ಒಂದು ಟೈಮ್ ಸಿಗುತ್ತೆ, ಹಾಸ್ಪಿಟಲ್ ಪೇಷಂಟ್ಗೆ ಮುಟ್ಸೋ ತನಕ ಟೈಮ್ ಸಿಗುತ್ತೆ, ಅದನ್ನೊಂದು ಪ್ರಯತ್ನ ಮಾಡಬೇಕು. ಬಟ್ CPR ಅದನ್ನ ಇನ್ನೂ ಹೆಚ್ಚಾಗಿ ತಿಳ್ಕೊಂಡ್ರೆ ಇನ್ನೂ ತುಂಬಾ ಅನುಕೂಲ ಆಗಿರುತ್ತೆ. ಹೆಚ್ಚಿನ ಜನತೆಯಲ್ಲಿ ಸಾಮಾನ್ಯವಾಗಿ ಈ CPR ಅಂದ್ರೆ ಈ ಹೃದಯ ಶ್ವಾಸಕೋಶ ಪುನಶ್ಚೇತನ ಅಂತ ನಾವು ಕನ್ನಡದಲ್ಲಿ ಏನ್ ಕರಿತೀವಿ, ಆ CPR ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಈಗ ಅದರ ಬಗ್ಗೆ ಹೇಳಿದ್ರಿ ನೀವು, ಆ ತರ ಈ ಏನೋ ನಾಡಿ ಮಿಡಿತಾ ಇದ್ದಾಗ ಹೃದಯ ಸ್ಥಗಿತ ಆಗಿದೆ ಅಂತ ಸಂದರ್ಭದಲ್ಲಿ ಈ CPR ಮಾಡಿ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ತಲುಪಿಸಿದಾಗ ಅವ್ರನ್ನ ಬದುಕಿಸೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್ ನಮ್ಗೆ ಸ್ವಲ್ಪ. ಇಲ್ಲ ಅಂದ್ರೆ ಆಟೋಮೆಟಿಕಲಿ ಮನುಷ್ಯನ ದೇಹದಲ್ಲಿ ಏನು ಬ್ಲಡ್ ಸರ್ಕ್ಯುಲೇಷನ್ ಏನು ಇರೋದೇ ಇಲ್ಲ. ಸೊ ಅವಾಗ ಎಲ್ಲ ಆರ್ಗನ್ಸ್ಗೂ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೆ ಇರೋದ್ರಿಂದ ಸೊ ಆಟೋಮೆಟಿಕಲಿ ನೀವು ಬೇಗ ಎಷ್ಟೇ ಬೇಗ ಕರ್ಕೊಂಡು ಹೋದ್ರು ಇದು CPR ಮಾಡದೆ ಕರ್ಕೊಂಡು ಹೋದಾಗ ಅವರು ಉಳಿಯೋ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಡಾಕ್ಟರ್ ಲೋಹಿತ್ ಅಶ್ವ, ಇತ್ತೀಚಿನ ದಿನಗಳಲ್ಲಿ ಭಾರತೀಯರಲ್ಲಿ, ಅದರಲ್ಲೂ ಕೊರೋನಾ ನಂತರ COVID-19 ಬಂದು ಹೋದ ನಂತರ ಯುವಕರಲ್ಲಿ 23% ಹೃದಯ ರೋಗಗಳು ಹೆಚ್ಚಾಗಿದೆ. ಜೊತೆಗೆ ಯುವತಿಯರಲ್ಲಿ 8% ಹೆಚ್ಚಾಗಿದೆ ಅನ್ನೋದು ಒಂದು ಮಾಹಿತಿ ಇದೆ. ಸೊ ಅದ್ರ ಬಗ್ಗೆ ತಾವೇನು ತಿಳಿಸ್ತೀರಾ? ಕೋವಿಡ್ ಇಂದಾನೇ ಇದೆಲ್ಲ ಆಗ್ತಾ ಇದೆ ಅಂತ ಹೇಳೋದು ತುಂಬಾ ತಪ್ಪಾಗುತ್ತೆ. ಬಿಕಾಸ್ ನಮ್ಗೇನು ಡೇಟಾ ಇಲ್ಲ. ಒಂದು ಕೋವಿಡ್ ಇದ್ದಾಗ ಅಂದ್ರೆ ಕೋವಿಡ್ ಇನ್ಫೆಕ್ಷನ್ ಆಗಿದ್ದಾಗ ರಿಸ್ಕ್ ಇತ್ತು ಡೆಫಿನೆಟ್ಲಿ. ಅವಾಗ ಅದು ಥ್ರಾಂಬೋಟಿಕ್ ಟೆಂಡೆನ್ಸಿ ಅಂತ ಹೇಳ್ತೀವಿ. ಅವಾಗ ಪೇಷಂಟ್ಗಳಲ್ಲಿ ಥ್ರಾಂಬೋಟಿಕ್ ಟೆಂಡೆನ್ಸಿ ಜಾಸ್ತಿ ಇರ್ತಾ ಇತ್ತು. ಸೊ ಎಸ್ಪೆಷಲಿ ಕೋವಿಡ್ ಇನ್ಫೆಕ್ಷನ್ ಮತ್ತೆ ಕೋವಿಡ್ ನಂತರ ದಿವಸಗಳು ಅಂದ್ರೆ ಅಟ್ಲೀಸ್ಟ್ ಒಂದು 6 weeks to 2 months ಆ ಪೀರಿಯಡ್ ಅಲ್ಲಿ ಈ ರಿಸ್ಕ್ ಜಾಸ್ತಿ ಇತ್ತು. ಆಮೇಲೆ ನಾವು ಸಾಕಷ್ಟು ಪೇಷಂಟ್ಸ್ ಅವಾಗ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಪಲ್ಮರಿ ಎಂಬೋಲಿಸಮ್ ಅಂತ ಹೇಳ್ತೀವಿ, ಈ ಶ್ವಾಸಕೋಶದ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟೋದು, ಇದೆಲ್ಲ ತುಂಬಾ ಅವಾಗ ಆಗ್ತಾ ಇತ್ತು ಕೋವಿಡ್ ಅಲ್ಲಿ. ಬಟ್ ಈಗ ಆಲ್ಮೋಸ್ಟ್ ನಾವು 1 ವರ್ಷ ಕೋವಿಡ್ ಇನ್ಫೆಕ್ಷನ್ಸ್ ತುಂಬಾ ಕಡಿಮೆ ಆಗಿರೋದ್ರಿಂದ ಅದರಿಂದನೇ ಇದೆಲ್ಲ ಆಗ್ತಿದೆ ಅಂತ ಹೇಳೋದು ತಪ್ಪಾಗುತ್ತೆ. ಆದ್ರೆ ಡಿಟೆಕ್ಷನ್ ನಮ್ದು ಈಗ ಸ್ವಲ್ಪ ಎಲ್ಲರಲ್ಲೂ ಈ ಅರಿವು ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಆದಷ್ಟು ಬೇಗ ಹಾಸ್ಪಿಟಲ್ ಬರ್ತಾ ಇರೋದ್ರಿಂದ ನಮ್ಮ ಡಿಟೆಕ್ಷನ್ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ. ಹಾಗಾಗಿ ನಮ್ಗೆ ಗೊತ್ತಾಗ್ತದೆ ಯಂಗ್ಸ್ಟರ್ಸ್ ಅಲ್ಲೂ, ಆಮೇಲೆ ಈವನ್ ಫಿಮೇಲ್ಸ್ ಯೂಶಲಿ ಅವರಿಗೆ ಲೆಸ್ ದೆನ್ 50 years ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ತುಂಬಾ ಕಡಿಮೆ. ಬಿಕಾಸ್ ಅವ್ರದ್ದೇನು ಈಸ್ಟ್ರೋಜನ್ ಹಾರ್ಮೋನ್ ಅನ್ನೋದು ಇಸ್ ಪ್ರೊಟೆಕ್ಟಿವ್ ಹಾರ್ಮೋನ್ ಫಾರ್ ಫಿಮೇಲ್ಸ್. ಬಟ್ ಈಗ ಆ 40 to 50 ಏಜ್ ರೇಂಜ್ ಅಲ್ಲೂ ನಾವು ಸಾಕಷ್ಟು ಹಾರ್ಟ್ ಅಟ್ಯಾಕ್ ನೋಡ್ತಾ ಇದ್ವಿ. ಪ್ರಾಬಬ್ಲಿ ಅದಕ್ಕೆ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾ ಇಲ್ಲ ನಾನು, ಹೆರಿಟರಿ ಫ್ಯಾಕ್ಟರ್ಸ್ ಇರ್ಬೋದು, ಸ್ಟ್ರೆಸ್ ಫ್ಯಾಕ್ಟರ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್, ಅದು ಇರ್ಬೋದು. ಇವೆಲ್ಲವೂ ಅದಕ್ಕೆ ಮೋಸ್ಟ್ಲಿ ಕಾರಣ ಆಗುತ್ತೆ ಅಂತ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಯುವತಿಯರು ಕೂಡ ಕೆಲಸದಲ್ಲಿ ತೊಡಕೊಂಡಿದ್ದಾರೆ. ಹೆಚ್ಚಿನ ಜವಾಬ್ದಾರಿ ಇರ್ತಕ್ಕಂಥ, ಇವನ್ ಒತ್ತಡ ಇರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ. ಸೊ ಆಮೇಲೆ ಅಗೇನ್ ಲೈಫ್ ಸ್ಟೈಲ್ ಕೂಡ ಅದಕ್ಕೆ ಆಗಿರ್ಬೋದು, ಅಥವಾ ಡೈಟರಿ ಫ್ಯಾಕ್ಟರ್ಸ್, ಎಕ್ಸಸೈಸು, ವರ್ಕೌಟ್ಸು ಮಾಡದೇ ಇರೋದು, ಇವೆಲ್ಲದೂ ಅದಕ್ಕೆ ರೀಸನಬಲ್ ಆಗುತ್ತೆ.
ಮೊದಲೆಲ್ಲ ಹೆಣ್ಮಕ್ಳು ಪ್ರೊಟೆಕ್ಷನ್ ಇದೆ, ಯೋಚನೆ ಮಾಡ್ಬಾರ್ದು ಅಂತ ಮಾಡಬಾರ್ದು ಹೇಳ್ತಾ ಇದ್ರಿ. ಅನ್ನೋದೊಂದು. ಈಗಲೂ 50 ಅಂತ ಹೇಳ್ತಾ ಇದೀವಿ, ಪ್ರಾಬ್ಲಮ್ ಅದ ನಾವು ಈಗ ಮೋಸ್ಟ್ಲಿ 40 ಕಡಿಮೆ ಮಾಡ್ಬೇಕು ಅಂತ ಕಾಣುತ್ತೆ. ಈ 40 to 50 ಏಜ್ ಫಿಮೇಲ್ಸ್ ಅಲ್ಲಿ ನೋಡ್ತಾ ಇದೀವಿ. ಈಗ ಐ ಮೀನ್ ಈಗ ರೀಸೆಂಟ್ ಆಗಿ ಆಗಿರೋದ್ರೆ ನೋಡ್ಬೋದು, ಅವರು ಸ್ಪಂದನ ಅವರು 44 ಇಯರ್ಸ್ ಆಗಿತ್ತು, ಅವ್ರಿಗೂ ಪ್ರಾಬಬ್ಲಿ ಏನೋ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಒಂದು ಏನೋ ಇದೇ ಇರುತ್ತೆ, ಸೊ ಕಾರಣ ಇರುತ್ತೆ. ಸರ್, ನಾನು ಶಸ್ತ್ರಚಿಕಿತ್ಸಾ ತಜ್ಞನಾಗಿ ನಮ್ಮ ಆಸ್ಪತ್ರೆಯಲ್ಲಿ ಈ ಕೆಲವು ಪೇಷಂಟ್ಗಳು ಅಸಿಡಿಟಿಯಿಂದ, ಗ್ಯಾಸ್ಟ್ರೈಟಿಸ್ ಇಂದ, ಎದೆ ಉರಿ, ಎದೆ ನೋವು, ಹೊಟ್ಟೆ ನೋವು, ಕೆಲವೊಮ್ಮೆ ಈ ಲೂಸ್ ಮೋಷನ್ ಆಗಿದೆ ಅಂತ ಬಂದ ಸಂದರ್ಭದಲ್ಲೂ ಕೂಡ ಅಂಥವ್ರಿಗೆ ECG ಮಾಡಿಸಿದ ಸಂದರ್ಭದಲ್ಲಿ ಹೃದಯ ರೋಗ ಪತ್ತೆಯಾಗಿ ಅಂಥ ಪೇಷಂಟ್ನ ತಮಗೆ ರೆಫರ್ ಮಾಡಿದ್ದೀವಿ ನಾವು. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಕೆಲವು ಹೃದಯ ರೋಗ ಇದ್ದಂತೂ ಕೂಡ ಅಂತಹ ಪೇಷಂಟ್ಗಳು ಈ ಥರ ಎದೆ ಉರಿ, ಎದೆ ನೋವು ಅಥವಾ ಗ್ಯಾಸ್ಟ್ರೈಟಿಸ್ ಆಗಿದೆ, ಅಸಿಡಿಟಿ ಆಗಿದೆ ಅಂತ ಹೇಳ್ಬಿಟ್ಟು ತಪ್ಪು ತಿಳಿದು ಅವರೇ ಸ್ವಂತ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡು, ಅವರೇ ಸ್ವಂತ ಚಿಕಿತ್ಸೆ ಮಾಡಿಕೊಂಡು ತಮ್ಮ ಜೀವಕ್ಕೆ ಅಪಾಯ ಮಾಡ್ಕೊಂಡಿದ್ದಾರೆ. ಅಂಥವ್ರಿಗೆ ಏನು ತಮ್ಮ ಸಲಹೆ ನೀಡ್ತೀರಾ? ಇದು ಒಂದು ತುಂಬಾ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ನಮಗೆ. ಬಿಕಾಸ್ ಪೇಷಂಟ್ಸು ಅಥವಾ ಎಲ್ಲರೂ ಏನ್ ತಿಳ್ಕೊತಾರೆ, ಎದೆ ಉರಿ ಬಂದ ತಕ್ಷಣ ಇದು ಗ್ಯಾಸ್ಟ್ರಿಕ್ ಇರಬೇಕು ಅಂತಂದು ತಾವೇ ಮಾತ್ರೆ ತಗೊಂಡು ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಇಟ್ಕೊಂಡು ತೊಂದರೆ ಆಗಿರೋ ಸಾಕಷ್ಟು ಎಕ್ಸಾಂಪಲ್ಸ್ ನಾವು ನೋಡಿದ್ದೀವಿ. ಹೌದು. ಅದಕ್ಕೆ ನಾನು ಮುಂಚೆ ಹೇಳಿದಾಗೆ ಈ ರಿಸ್ಕ್ ಫ್ಯಾಕ್ಟರ್ಸ್ ಅಂತಿರೋರು, ಅಂದ್ರೆ ಅಟ್ಲೀಸ್ಟ್ ಈಗ ನಾವು 40 ವರ್ಷ ಅಂತ ಹೇಳ್ತಿದ್ವಿ, ಪ್ರಾಬ್ಲಿ ಇನ್ನೂ 35ಕ್ಕೆ ತರಬೇಕಂತ ಕಾಣುತ್ತೆ. ಅಥವಾ ನಾ ಹೇಳಿದಾಗೆ 35-40 ವರ್ಷದ ಮೇಲಿನವರು ಎಲ್ಲರೂ, ಜೊತೆಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಶುಗರ್ ಆಗಿರ್ಲಿ, BP ಆಗಿರ್ಲಿ, ಅಥವಾ ಫ್ಯಾಮಿಲಿ ಹಿಸ್ಟ್ರಿ, ಅವ್ರ ಫ್ಯಾಮಿಲಿ ಯಾರೋ ಒಬ್ರು ಹತ್ರದವರು ಹಾರ್ಟ್ ಅಟ್ಯಾಕ್ ಇಂದ ತೊಂದರೆ ಆಗಿರೋರು, ಅಥವಾ ಪೇರೆಂಟ್ಸ್ಗೆ ಆಗಿರ್ಬೋದು, ಇಂಥವ್ರು ಸ್ವಲ್ಪ ಬಹಳ ಸೂಕ್ಷ್ಮ ಆಗಿರ್ಬೇಕು ಒಂದು. ಆಮೇಲೆ ರೆಗ್ಯುಲರ್ ಅವರು ಚೆಕಪ್ ಮಾಡ್ತಾ ಇರ್ಬೇಕು. ನಾವು ರೆಗ್ಯುಲರ್ ಅಂದ್ರೆ ನಾವು ತಿಂಗಳ ಅಂತ ಹೇಳಲ್ಲ, ವರ್ಷಕ್ಕೆ ಒಂದು ಸಲ ಹಾರ್ಟ್ ಕಂಪ್ಲೀಟ್ ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕು. ಶುಗರು, ಕೊಲೆಸ್ಟ್ರಾಲು, ಆಮೇಲೆ ಎಕೋಟಿ ಟ್ರೆಡ್ಮಿಲ್ ಟೆಸ್ಟ್ ಅಂತ ನಾವು ಹೇಳ್ತೀವಿ. ಈ ಟೆಸ್ಟ್ಗಳು ನಾವು ಮಾಡಿಸ್ಕೊಂಡ್ರೆ ನಾವು ಮುಂದೆ ಆಗೋ ಈವೆಂಟ್ಸ್ ನ ಮುಂಚಿತವಾಗಿ ಅದನ್ನ ಐಡೆಂಟಿಫೈ ಮಾಡಿ ಸೊ ಅದನ್ನ ಪ್ರಿವೆಂಟ್ ಮಾಡಬಹುದು. ರಿಸ್ಕ್ ಫ್ಯಾಕ್ಟರ್ ಇರ್ತಕ್ಕಂಥವ್ರು ಇರೋರು ಅವರು ಅಟ್ಲೀಸ್ಟ್ ವರ್ಷಕ್ಕೊಮ್ಮೆನಾದ್ರೂ ಹಾರ್ಟ್ ಚೆಕಪ್ ಮಾಡಿಸ್ಕೋಬೇಕು. ಜೊತೆಗೆ ಕೇವಲ ನನಗೆ ಅಸಿಡಿಟಿ ಆಗಿದೆ ಅಥವಾ ಗ್ಯಾಸ್ಟ್ರೈಟಿಸ್ ಅಂತಾನೆ ಅದೇ ಒಂದು ಭ್ರಮೆಯಲ್ಲೇನೆ ಇರಬಾರ್ದು. ಎಸ್ಪೆಷಲಿ ನೈಟ್ ಟೈಮಲ್ಲಿ ಕೆಲವು ಸಲ ಆದಾಗ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ಕಾಂಪ್ಲಿಕೇಶನ್ ಆಗಿರುತ್ತೆ. ಸೊ ನೈಟ್ ಟೈಮಲ್ಲಿ ಏನೋ ಎದೆ ಉರಿ ಬಂದಾಗ ಆದಷ್ಟು ಒಂದು ಅಟ್ಲೀಸ್ಟ್ ಹತ್ತಿರದ ಹಾಸ್ಪಿಟ್ಲ್ ಒಂದು ECG ಮಾಡಿಸಿ ಸರಿ ಎಲ್ಲ ಚೆನ್ನಾಗಿದೆ ಅನ್ಕೊಂಡು ಬಂದು ಆಮೇಲೆ ದೇ ಕ್ಯಾನ್ ಗೋ ಫಾರ್ ರೆಗ್ಯುಲರ್ ಫಾಲೋ ಅಪ್ ವಿತ್ ಕಂಪ್ಲೀಟ್ ಇವ್ಯಾಲ್ಯೂಯೇಷನ್. ಇದೇ ಕಾರಣ ಈಗ ಕೆಲವರು ಹೇಳ್ತಾರೆ ಈ ರಾತ್ರಿ ಹೊತ್ತಲೇನೆ ಹೆಚ್ಚಿಗೆ ಹೃದಯಾಘಾತಗಳಾಗ್ತವೆ ಅಂತ ಅನ್ನೋದು ಕಾರಣ ಇದೇ ಇರಬಹುದು. ನೈಟ್ ಟೈಮಲ್ಲಿ ಅರ್ಲಿ ಮಾರ್ನಿಂಗ್ ಅವರ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಇವೆಂಟ್ ಸ್ವಲ್ಪ ಜಾಸ್ತಿ ನೋಡಿದ್ವಿ ನಾವು. ಡಾಕ್ಟರ್ ಲೋಹಿತಾಶ್ವ, ಇತ್ತೀಚೆಗೆ ನನ್ನ ಪೇಷಂಟ್ ಒಬ್ರು ಈ ಮೊನ್ನೆ ಶ್ರೀಮತಿ ಸ್ಪಂದನ ಅವರ ನಿಧನದ ಹಿನ್ನೆಲೆಯಲ್ಲಿ ಫೋನ್ ಮಾಡಿ ಡಾಕ್ಟರ್ ಭುಜಂಗ ಶೆಟ್ಟರು, ಪುನೀತ್ ರಾಜ್ಕುಮಾರ್, ಚಿರಂಜೀವಿ ಸರ್ಜಾ ಇವರೆಲ್ಲರೂ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಕಾಳಜಿ ಇದ್ದಂಥವ್ರಿದ್ರು. ಜೊತೆಗೆ ಆಹಾರ ಪದ್ಧತಿ ಇರ್ಬೋದು ಮತ್ತು ವ್ಯಾಯಾಮ ಇರ್ಬೋದು, ಅವ್ರ ಜೀವನದಲ್ಲಿ ಚೆನ್ನಾಗಿ ಅಳವಡಿಸ್ಕೊಂಡು ಆರೋಗ್ಯದ ಬಗ್ಗೆ ಬಹಳ ಪ್ರಮುಖ ಸ್ಥಾನ ನೀಡಿದರು. ಅಂಥವ್ರಿಗೆ ಈ ಹೃದಯಾಘಾತ ಆಗಿ ಅವರು ಸಾವನ್ನಪ್ಪಕ್ಕೆ ಬಂತು. ನಮ್ಮಂಥ ಸಾಮಾನ್ಯರದ್ದು ಏನು ಕತೆ ಅಂತೇಳಿ ಸ್ವಲ್ಪ ಆತಂಕದಿಂದನೇ ಮಾತಾಡಿದ್ರು. ಅದ್ರ ಬಗ್ಗೆ ತಾವೇನು ತಿಳಿಸ್ತೀರಾ? ಈ ಘಟನೆಗಳು ಎಲ್ಲರಲ್ಲೂ ತುಂಬಾ ಒಂಥರ ಹೆದರಿಕೆ, ಭಯ, ಪ್ಯಾನಿಕ್ ಅಂತ ಹೇಳ್ತೀವಲ್ಲ, ಅದು ಡೆಫಿನೆಟ್ಲಿ ಅದು ಮೂಡಿಸಿತ್ತು ಸರ್. ಬಟ್ ಏನಂದ್ರೆ ಆಸ್ ವಿ ಸ್ಟಿಲ್ ಸೇ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್. ಅಂದ್ರೆ ಅರ್ಲಿ ಐಡೆಂಟಿಫಿಕೇಶನ್ ಈಸ್ ವಾಟ್ ರಿಯಲಿ ಮ್ಯಾಟರ್ಸ್. ಯಾಕಂದ್ರೆ ಒಂದ್ಸಲ ಅದು ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಇಟ್ ಈಸ್ ವಿಲ್ ಬಿ ಆಲ್ವೇಸ್ ಅ ಡ್ಯಾಮೇಜ್ಡ್ ಹಾರ್ಟ್ ಅಂತ ಹೇಳ್ತೀವಿ ನಾವು. ಸೊ ಆದಷ್ಟು ನಾ ಹೇಳಿದ್ರ ಹಾಗೆ ಎಲ್ಲ ಕಾನ್ಶಿಯಸ್ಸೇ ಇರ್ತೀವಿ, ಬಟ್ ಸ್ಟಿಲ್ ದೇರ್ ಆರ್ ಮೇ ಬಿ ಸಮ್ ಅನ್ಐಡೆಂಟಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಡೆಫಿನೆಟ್ಲಿ ಮಸ್ಟ್ ಬಿ ದೇರ್ ವಿಚ್ ಅದರಿಂದ ಈ ಥರ ಹಾರ್ಟ್ ಅಟ್ಯಾಕು ಆಮೇಲೆ ಕೆಲವು ಇನ್ಸಿಡೆಂಟ್ಸು ಆಗ್ತಾ ಇದ್ದಾವೆ. ಸೊ ಓನ್ಲಿ ಥಿಂಗ್ ಏನಂದರೆ ವಿ ಶುಡ್ ಬಿ ಮೋರ್ ಕಾನ್ಶಿಯಸ್ ಒಂದು, ಆ್ಯಂಡ್ ವಿ ಶುಡ್ ಅಪ್ರೋಚ್ ಅವರ್ ಡಾಕ್ಟರ್ಸ್ ಫಾರ್ ಈವನ್ ಈ ಗ್ಯಾಸ್ಟ್ರೈಟಿಸ್ ಆಗಲಿ ಆ ಥರ ಆಗಲಿ ಏನೋ ಇದ್ದಾಗ ಒಂದು ಕಂಪ್ಲೀಟ್ ಇವ್ಯಾಲ್ಯೂಯೇಷನ್ ಅಂತ ಮಾಡಿಸ್ಕೊಳ್ಳೋದು ವೆರಿ ಮಚ್ ಎಸೆನ್ಷಿಯಲ್ ಆಗುತ್ತೆ. ಸೊ ಅದರಿಂದ ಅಟ್ಲೀಸ್ಟ್ ಈ ಮುಂದಾಗೋ ಇವೆಂಟ್ಗಳನ್ನ ಸ್ವಲ್ಪ ಅರ್ಲಿ ಐಡೆಂಟಿಫಿಕೇಶನ್ ಮಾಡಿ ವಿ ಕ್ಯಾನ್ ಪ್ರಿವೆಂಟ್ ದೋಸ್ ಥಿಂಗ್ಸ್. ಆ್ಯಂಡ್ ನಾ ಹೇಳಿದಾಗೆ ರಿಸ್ಕ್ ಫ್ಯಾಕ್ಟರ್ಸ್ ಇರೋರಂತೂ ಡೆಫಿನೆಟ್ಲಿ ದೇ ಶುಡ್ ಗೆಟ್ ಅನ್ ಓನ್ಲಿ ಆನ್ಯುವಲ್ ಇವ್ಯಾಲ್ಯೂಯೇಷನ್ ಅಥವಾ ಇಯರ್ಲಿ ಒನ್ಸ್ ಇವ್ಯಾಲ್ಯೂಯೇಷನ್ ಆಗಲೇಬೇಕು. ಈಗ ನಾವು ಗೊತ್ತಿರುವಂಥ ರಿಸ್ಕ್ ಫ್ಯಾಕ್ಟರ್ ಅಲ್ದಲೇನೋ ನಾವು ಇನ್ನೂ ಗುರುತಿಸಬೇಕಾಗಿರ್ತಕ್ಕಂಥ ಕೆಲವು ವಿಷಯಗಳಿದ್ದಾವೆ ಈ ವಿಷಯದಲ್ಲಿ. ಎಸ್ಪೆಷಲಿ ಈ ಹೆರಿಡಿಟರಿ ಅಂಡ್ ಜೆನೆಟಿಕ್ ಫ್ಯಾಕ್ಟರ್ಸ್ ಫ್ಯಾಮಿಲಿ ಇಲ್ಲದೆ ಇರ್ಬೋದು, ಬಟ್ ಇವರಲ್ಲಿ ಒಬ್ರಲ್ಲಿ ಕಾಣಿಸ್ಕೋಬಹುದು. ಸೊ ಅದು ಹೇಗೆ ಬಿಹೇವ್ ಮಾಡ್ತದೆ, ಯಾವ ರೀತಿ ಪ್ರೆಸೆಂಟ್ ಆಗುತ್ತೆ ಅನ್ನೋದು ಡಿಫಿಕಲ್ಟ್ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ ಲಲಿತಾಶ್ವ, ತುಂಬಾ ಥ್ಯಾಂಕ್ಸ್. ತಾವು ನಮ್ಮ ಪ್ರೀತಿ ಆರೈಕೆ ಟ್ರಸ್ಟ್ನ ವತಿಯಿಂದ ಒಂದು ಆರೋಗ್ಯ ಒಂದು ಕಾಳಜಿ ಮತ್ತು ಅದರ ಬಗ್ಗೆ
ಒಂದು ಮುಂಜಾಗ್ರತೆ ಮೂಡಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಹೃದಯ ರೋಗ ಮತ್ತು ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಠಾತ್ ಆಗಿ ಹೃದಯ ಸ್ತಂಭನದಿಂದ ಆಗ್ತಕ್ಕಂಥ ಸಾವುಗಳ ಬಗ್ಗೆ ವಿಸ್ತಾರವಾಗಿ ತಾವು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಇದು ನಮ್ಮ ನಾಡಿನ ಜನತೆಗೆ ಮತ್ತು ನಮ್ಮ ದೇಶದ ಜನಕ್ಕೆ ಬಹಳ ಉಪಯುಕ್ತವಾದಂಥ ಮಾಹಿತಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದ. ಥ್ಯಾಂಕ್ ಯು ಸರ್, ನಮ್ಗೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಧನ್ಯವಾದ. ವೀಕ್ಷಕರೇ, ಇಂದು ನಮ್ಮ ಜೊತೆ ಡಾಕ್ಟರ್ ಲೋಹಿತ್ ವಾಶ್ ಅವರು ಹೃದಯ ರೋಗ ಮತ್ತು ಹಠಾತ್ ಹೃದಯ ಸ್ತಂಭನ ಸಡನ್ ಕಾರ್ಡಿಯಾಕ್ ಅರೆಸ್ಟಿಂದ ಆಗ್ತಕ್ಕಂಥ ತೊಂದರೆಗಳು, ಸಾವುಗಳು, ಅದರ ಪರಿಣಾಮಗಳ ಬಗ್ಗೆ ವಿಸ್ತಾರವಾಗಿ ನಮಗೆ ಅದರ ಬಗ್ಗೆ ರೋಗ ಲಕ್ಷಣಗಳು ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಹೇಗೆ ತೆಗೆದುಕೊಳ್ಬೇಕು ಅಂತಂದೇಳಿ ಭಾಳ ಸುಂದರವಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ, ಸಲಹೆ ನೀಡಿದ್ದಾರೆ. ದಿನನಿತ್ಯ ಸ್ವಲ್ಪ ಹೊತ್ತು ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿಯಿಂದ ಕೆಲ ಕ್ಷಣಗಳನ್ನು ಕಳೆಯೋದು, ಮಕ್ಕಳೊಂದಿಗೆ ಆಡೋದು, ನಮ್ಮ ಸಹೋದ್ಯೋಗಿಗಳೊಂದಿಗೆ ಪ್ರೀತಿಯಿಂದ ಇರೋದು, ಉತ್ತಮವಾದ ಆಹಾರ, ಆಧ್ಯಾತ್ಮ, ಯೋಗ, ಧ್ಯಾನ ಇಂತಹ ಪದ್ಧತಿಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಪ್ರೀತಿಯಿಂದ ಅವ್ರಿಗೆ ಬಗ್ಗೆ ಕಾಳಜಿ ವಹಿಸಿ, ಸಾಧ್ಯ ಆದರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ, ಜೀವನವನ್ನು ಅತಿಯಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಆ ಸುಂದರ ಜೀವನವನ್ನು ಅನುಭವಿಸ್ತಾ ಕಳೆದ್ರೆ ಈ ಒತ್ತಡಗಳೆಲ್ಲ ಮಾಯ ಆಗ್ತದೆ, ದೇಹ ಅಥವಾ ಆರೋಗ್ಯ ಸುಧಾರಿಸ್ತದೆ, ಯಾವುದೇ ಥರದ ಆತಂಕಗಳಿಲ್ಲದೆ ಉತ್ತಮವಾದಂಥ ಜೀವನವನ್ನು ನಗನಗ್ತಾ ಸಂತೋಷದಿಂದ ಇರುವವರೆಗೂ ಕಾಲ ಕಳಿಬೋದು ಅಂತ ನಂಬಿದ್ದೀನಿ ನಾನು. ಜೊತೆಗೆ ಇದನ್ನು ಕೂಡ ತಾವು ತಮ್ಮ ಜೀವನದಲ್ಲಿ ಅಳವಡಿಸ್ತೀರ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಪ್ರೀತಿ ಆರೈಕೆ ಟ್ರಸ್ಟ್ ಪರವಾಗಿ ಆರೋಗ್ಯ ಪರವಾಗಿ ಇರ್ತಕ್ಕಂಥ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಸಂದೇಶಗಳನ್ನು ನಿರಂತರವಾಗಿ ನಾವು ನೀಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.